ನಮಸ್ಕಾರ ಗೆಳೆಯರೇ, ನಾನು ಕೇಳುವ ಇಂಟ್ರೆಸ್ಟಿಂಗ್ ಪ್ರಶ್ನೆಗಳಿಗೆ ನೀವು ಎಷ್ಟಕ್ಕೆ ಉತ್ತರ ಕೊಟ್ಟಿದ್ದಾರೆ ಎಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೂ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ. ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇ ಪ್ರಶ್ನೆ, ಒಡಿಸ್ಸಾದ ಮಾತೃಭಾಷೆ ಯಾವುದು? ಎ ಹಿಂದಿ, ಬಿ ಉರ್ದು, ಸಿ ಒಡಿಯಾ, ಡಿ ಬೆಂಗಾಲಿ. ಸರಿಯಾದ ಉತ್ತರ ಆಪ್ಷನ್ ಸಿ ಒಡಿಯಾ ಭಾಷೆ. ಎರಡನೇ ಪ್ರಶ್ನೆ, ಮೊದಲ ಇಂಟರ್ನೆಟ್ ಸರ್ಚ್ ಇಂಜಿನ್ ಯಾವುದು? ಎ ಗೂಗಲ್, ಬಿ ಅರ್ಚಿ, ಸಿ ಯಾಹೂ, ಡಿ ಲೈಕೋಸ್. ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಅರ್ಚಿ. ಮೂರನೇ ಪ್ರಶ್ನೆ, ಧರ್ಮಸ್ಥಳ ಮೊದಲ ಮೂಲ ಹೆಸರೇನು? ಎ ಕುಡುಮ, ಬಿ ಕದ್ರಿ, ಸಿ ಮಂಜುಸ್ಥಳ, ಡಿ ಹೆಗಡೆ. ಸರಿಯಾದ ಉತ್ತರ ಆಪ್ಷನ್ಸ್ ಎ ಕುಡುಮ. ನಾಲ್ಕನೇ ಪ್ರಶ್ನೆ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಸಮಾಧಿ ಯಾವ ಊರಿನಲ್ಲಿದೆ? ಎ ಕಿತ್ತೂರು, ಬಿ ಸಂಗೊಳ್ಳಿ, ಸಿ ಬೆಳಗಾವಿ, ಡಿ ನಂದಗಡ. ಸರಿಯಾದ ಉತ್ತರ ಆಪ್ಷನ್ಸ್ ಡಿ ನಂದಗಡ. ಐದನೇ ಪ್ರಶ್ನೆ, ಭಾರತದ ಯಾವ ರಾಜ್ಯವು ಅತಿ ಹೆಚ್ಚು ಜಿಲ್ಲೆಗಳನ್ನು ಹೊಂದಿದೆ? ಎ ಮಹಾರಾಷ್ಟ್ರ, ಬಿ ಕರ್ನಾಟಕ, ಸಿ ಉತ್ತರ ಪ್ರದೇಶ್, ಡಿ ತಮಿಳುನಾಡು. ಸರಿಯಾದ ಉತ್ತರ ಆಪ್ಷನ್ ಸಿ ಉತ್ತರ ಪ್ರದೇಶ್. ಆರನೇ ಪ್ರಶ್ನೆ, ಒಂದು ಗಂಟೆ ಹೊತ್ತು ಬೈಕ್ ಬಿಸಿಲಿನಲ್ಲಿ ನಿಲ್ಲಿಸಿದರೆ ಎಷ್ಟು ಪೆಟ್ರೋಲ್ ಆವಿಯಾಗುತ್ತದೆ? ಎ 1 ಲೀಟರ್, ಬಿ ಅರ್ಧ ಲೀಟರ್, ಸಿ 2 ml, ಡಿ ಆವಿಯಾಗೋದಿಲ್ಲ. ಸರಿಯಾದ ಉತ್ತರ ಆಪ್ಷನ್ ಸಿ 2 ml. ಏಳನೇ ಪ್ರಶ್ನೆ, ಇದು ಯಾವ ದೇಶದ ಫ್ಲ್ಯಾಗ್? ಎ ಭೂತಾನ್, ಬಿ ನೈಜೀರಿಯಾ, ಸಿ ಕೊಲಂಬೋ, ಡಿ UK. ಸರಿಯಾದ ಉತ್ತರ ಆಪ್ಷನ್ ಸಿ ಭೂತಾನ್. ಎಂಟನೇ ಪ್ರಶ್ನೆ, ಒಂಟೆ ಯಾವ ದೇಶದ ರಾಷ್ಟ್ರೀಯ ಪ್ರಾಣಿ? ಎ ಕುವೈತ್, ಬಿ ಬಾಂಗ್ಲಾದೇಶ್, ಸಿ ಭೂತಾನ್, ಡಿ ಪಾಕಿಸ್ತಾನ್. ಸರಿಯಾದ ಉತ್ತರ ಆಪ್ಷನ್ ಸಿ ಕುವೈತ್ ದೇಶ. ಒಂಬತ್ತನೇ ಪ್ರಶ್ನೆ, ಮುಂಬೈ ಯಾವ ರಾಜ್ಯದ ರಾಜಧಾನಿ? ಎ ಗುಜರಾತ್, ಬಿ ರಾಜಸ್ಥಾನ್, ಸಿ ಮಹಾರಾಷ್ಟ್ರ, ಡಿ ಬಿಹಾರ್. ಸರಿಯಾದ ಉತ್ತರ ಆಪ್ಷನ್ ಸಿ ಮಹಾರಾಷ್ಟ್ರ. ನಿಮ್ಮ 10ನೇ ಪ್ರಶ್ನೆ, ಆಗುಂಬೆ ಯಾವ ಜಿಲ್ಲೆಯಲ್ಲಿದೆ? ಎ ಕೊಡಗು, ಬಿ ಶಿವಮೊಗ್ಗ, ಸಿ ದಕ್ಷಿಣ ಕನ್ನಡ, ಡಿ ಉಡುಪಿ. ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಶಿವಮೊಗ್ಗ ಜಿಲ್ಲೆ. ಹೀಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.